ಹರೇ ಕೃಷ್ಣ ಆತ್ಮೀಯರೇ, ಕಲ್ಯಾಣಿ ಡನ್ ವೈಬ್ಸ್ಗೆ ಸ್ವಾಗತ. ಇವತ್ತು ಸಿಂಹರಾಶಿಯವರ 2026ರ ಭವಿಷ್ಯ ಹೇಗಿದೆ ಅಂತ ಸ್ವಲ್ಪ ನೋಡೋಣ. ವರ್ಷದ ಆರಂಭದಲ್ಲೇ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಲಾಭ ಗಳಿಸುವಿರಿ. ಮಕರ ಸಂಕ್ರಾಂತಿಯಿಂದ ನಿಂತು ಹೋದ ಕಾರ್ಯಗಳು ಶೀಘ್ರಗತಿಯಲ್ಲಿ ಸಂಪೂರ್ಣಗೊಳ್ಳುವುದು. ಕುಜ ಹಾಗೂ ರವಿಯ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಆತ್ಮವಿಶ್ವಾಸ ಹೆಚ್ಚುವುದು. ಆದರೆ ಇಲ್ಲಿ ಗಮನಿಸಬೇಕಾದ ವಿಷಯ, ಈ ಕಾಂಬಿನೇಷನ್ನಿಂದ ಅತಿ ಆತ್ಮವಿಶ್ವಾಸಕ್ಕೆ ಎಡೆಯಾಗುವುದು. ಹಾಗೆಯೇ ಕೇತು ಕೂಡ ನಿಮ್ಮ ರಾಶಿಯಲ್ಲೇ ಇರುವುದರಿಂದ ಹೆಚ್ಚಿನ ಕೋಪವು ಉಂಟಾಗುವ ಸಾಧ್ಯತೆ ಇದೆ. ಆದಷ್ಟು ಮೆಡಿಟೇಷನ್ ಹಾಗೂ ಕೆಲವು ಮುದ್ರೆಗಳಿಂದ ಇದನ್ನು ಕಡಿಮೆ ಮಾಡಿಕೊಳ್ಳಿ. ಹಾಗೆಯೇ ಅಂಥ ಸಂದರ್ಭದಲ್ಲಿ ಮಾತಾಡದೆ ಮೌನವಾಗಿರಿ. ಇಲ್ಲಾಂದರೆ ಮುಂದೆ ನಿಮ್ಮ ರಿಲೇಷನ್ಶಿಪ್ನಲ್ಲೂ ಬಿರುಕು ಮೂಡುತ್ತೆ. ಒಂದು ಸಲ ನಿಮ್ಮ ಜಾತಕವನ್ನು ಯಾರಾದರೂ ಒಳ್ಳೆಯ ಜ್ಯೋತಿಷರಿಗೆ ತೋರಿಸಿ ದಶಾಫಲ ಭುಕ್ತಿಫಲದ ಹೆಚ್ಚಿನ ಮಾಹಿತಿ ಪಡೆಯಿರಿ. ಹಾಗೆಯೇ ಮೆಡಿಕಲ್ ಚೆಕಪ್ ಕೂಡ ಒಂದು ಸಲ ಮಾಡಿದರೆ ಒಳ್ಳೆಯದು. ಕೆಲವು ರೋಗಗಳು ಕಾಣಿಸಿಕೊಂಡು ಬಳಲುವ ಸಾಧ್ಯತೆ ಇರುತ್ತೆ. ನರದೌರ್ಬಲ್ಯ, ಎಲರ್ಜಿ, ಚರ್ಮದ ಕಾಯಿಲೆಗಳು ತೊಂದರೆ ಕೊಡಬಹುದು. ಕಳೆದ ವರ್ಷ ಕಂಪೇರ್ ಮಾಡಿದರೆ ಹೊಸ ವರ್ಷದಲ್ಲಿ ಸಮಾಧಾನದಿಂದ ಉಸಿರಾಡ್ತೀರಿ. ಕೂತಲ್ಲೇ ಏನೂ ಬರೋದಿಲ್ಲ ಅಂತಾರಲ್ವಾ, ಆದರೆ ಈ ಸಲ ನಿಮಗೆ ಕೂತಲ್ಲೇ ಕೆಲವು ಭಾಗ್ಯ ಸೌಭಾಗ್ಯಗಳು ಉಂಟಾಗುವುದು. ಗೌರವ ಕೀರ್ತಿ ಸಿಗುವುದು. ಉದ್ಯೋಗದಲ್ಲಿ ಬಡ್ತಿ, ಹೆಚ್ಚಿನ ಧನಲಾಭಗಳು ಆಗುತ್ತೆ. ತೀರ್ಥಯಾತ್ರೆ ಕೈಗೊಳ್ಳುವಿರಿ. ಏನಿದ್ರೂ ಓವರ್ ಕಾನ್ಫಿಡೆನ್ಸ್ ಬೇಡ. ಆದಷ್ಟು ಮೌನ, ಇದೇ ನಿಮ್ಮ ಈ ವರ್ಷದ ಮಂತ್ರ. ಇದ್ಯಾವುದು ನಿಮಗೆ ಲಭಿಸಲಿಲ್ಲ ಅಂದರೆ ನಿಮ್ಮ ದಶಾಭುಕ್ತಿ ತುಂಬ ಕೆಟ್ಟದಿರಬಹುದು. ಅಥವಾ ನೀವು ಹೆಸರು ಬಲದಲ್ಲಿ ನೋಡ್ತಾ ಇದ್ದರೆ ಇದು ಸ್ವಲ್ಪವೇ ಅಪ್ಲೈ ಆಗುತ್ತೆ. ನಿಮ್ಮ ಲಗ್ನದ ಫಲವೂ ಸಿಗುತ್ತೆ. ನಿಮ್ಮ ಲಗ್ನ ಯಾವುದು ಅಂತ ತಿಳಿದು ಅದರ ಫಲಾಫಲಗಳನ್ನು ಕೂಡ ನೋಡಿ ತಿಳಿದುಕೊಳ್ಳಿ. ಏನಿದ್ರೂ ಯಾರಿದ್ರೂ ದೇವರನ್ನು ನಂಬಿ ಭಕ್ತಿ ಮಾಡಿ, ಸ್ವಭಾವ ಒಳ್ಳೆಯದಿರಲಿ. ಒಳ್ಳೆಯ ಕೆಲಸ ಕಾರ್ಯ ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇರಿ. ಇದರಿಂದ ಕೂಡ ನಿಂತು ಹೋದ ಕಾರ್ಯಗಳು ಪೂರ್ಣಗೊಳ್ಳುತ್ತೆ. ಅದೇ ರೀತಿ ಯಾರನ್ನು ಕಣ್ಣು ಮುಚ್ಚಿಕೊಂಡು ನಂಬಿ ಬಿಡಬೇಡಿ. ಮತ್ತೆ ನಿಮ್ಮನ್ನು ಕೆಣಕಲು ಕಾಲು ಕೆರೆದು ಜಗಳಕ್ಕೆ ಬರಲು ಯಾವಾಗಲೂ ಕೆಲವರು ಕಾತುರರಾಗಿರುತ್ತಾರೆ. ನೀವು ಈ ಸಮಯ ಸಮಾಧಿ ಸ್ಥಿತಿಯಲ್ಲಿರಬೇಕು. ಅಂದರೆ ಮೌನವಾಗಿರಿ, ಧ್ಯಾನ ಮಾಡಿ, ಜಪ ಮಾಡಿ, ಯೋಗಾಸನ ಮಾಡಿ, ಭಜನೆ ಮಾಡಿ, ಕೂಲಾಗಿರಿ. ಒಂಟಿಯಾಗಿ ಇರೋಣ ಅನಿಸುವುದು ಎಲ್ಲಿಯವರೆಗೆ ಅಂದರೆ ನಿಮ್ಮ ಸಂಗಾತಿಯಿಂದ ಕೂಡ ದೂರ ಇರಲು ಬಯಸುತ್ತೀರಿ. ನಿಮ್ಮ ಸಂಗಾತಿಗೆ ಈ ಸಮಯದಲ್ಲಿ ನಿಮ್ಮ ಅವಶ್ಯಕತೆ ಹೆಚ್ಚಾಗುವುದು. ನಿಮ್ಮ ತಂದೆಯವರ ಜೊತೆ ವ್ಯವಹಾರ ಚೆನ್ನಾಗಿರಬೇಕು. ಅವರನ್ನು ಹಾಗೂ ಅವರ ಸಮಾನವಾಗಿರುವವರನ್ನು ಗೌರವಿಸಿ. ಸುಮ್ಮನೆ ಬೇಜಾರಾಗೋದು, ಅಳು ಬರೋದು 5-6 ತಿಂಗಳಿಂದ ಇತ್ತು. ಇನ್ನೂ ಅದೆಲ್ಲ ಕಡಿಮೆಯಾಗಿ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು, ಯಾರಿಗೆ ಪ್ರಾಮುಖ್ಯತೆ ಕೊಡಬೇಕು ಅಂತ ತಿಳಿದುಕೊಳ್ತೀರಿ. ಜ್ಞಾನ ವೃದ್ಧಿಯಾಗುತ್ತೆ. ಗವರ್ಮೆಂಟ್ ಜಾಬ್, ರಾಜಕೀಯಕ್ಕೆ ಈ ವರ್ಷ ಹೇಳಿ ಮಾಡಿಸಿದ ವರ್ಷ. ಆರೋಗ್ಯ ನೋಡಿಕೊಳ್ಳಿ. ವರ್ಷದ ಕೊನೆಯಲ್ಲಿ ಆರೋಗ್ಯ ಸಮಸ್ಯೆ ಹೆಚ್ಚಾಗುವುದು. ಆಗಾಗ ಯಮದೂತರು ಹತ್ತಿರ ಬಂದಂತೆ. ಅಂದರೆ ಇದೇ ಅಂತಿಮ ದಿನಗಳು, ಇದೇ ಅಂತಿಮ ಕ್ಷಣಗಳು ಅನಿಸುವ ಸಂದರ್ಭಗಳು ರೋಗದಿಂದಲೋ ಆಕ್ಸಿಡೆಂಟ್ದಿಂದಲೋ ಬರುವುದು. ಡೋಂಟ್ ವರಿ, ಇದು ಬರೀ ನಿಮ್ಮ ಭಯ ಮಾತ್ರ ಆಗಿರುತ್ತೆ. ನಿಮ್ಮ ಆಯುಷ್ಯ ಇನ್ನೂ ಹಲವು ವರ್ಷಗಳು ಇವೆ. ನೀವು ಮಾಡಬೇಕಾದ ಸಾಧನೆ ಮಹತ್ ಕಾರ್ಯ ಇನ್ನೂ ತುಂಬ ಇವೆ. ಕೂಲಾಗಿರಿ. ಟೋಟಲಿ ಸಿಂಗ್ ಈಸ್ ಕಿಂಗ್ ಅಂತ ಈ ವರ್ಷವೂ ಹೇಳ್ಬೋದು. ಒಂದು ಸಲ ವೃಂದಾವನ ಅಥವಾ ಯಾವುದೇ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಕಾಟು ಶ್ಯಾಂಬಾಬಾ ದೇವಸ್ಥಾನ ಇದ್ದರೆ ಅಲ್ಲೂ ಹೋಗಿ ಬನ್ನಿ. ಮೂಲ ಸ್ಥಾನ ರಾಜಸ್ಥಾನದಲ್ಲಿದೆ.
ಗುಜರಾತ್ನಲ್ಲೂ ಇದೆ. ಉಳಿದಂತೆ ಸಿಂಹರಾಶಿಯವರಿಗೆ ಪರಿಹಾರ ಆಲ್ರೆಡಿ ಹೇಳಿದ್ದೀನಿ. ಮೆಡಿಟೇಷನ್, ಯೋಗಾಸನ, ಜಪ, ಭಕ್ತಿ, ಶ್ರದ್ಧೆ ಎಲ್ಲವೂ ಬೇಕು. ಸೂರ್ಯನಿಗೆ ಅರ್ಘ್ಯ ಕೊಡೋದು, ಸೂರ್ಯ ನಮಸ್ಕಾರ, ಆದಿತ್ಯ ಹೃದಯ ಪಾರಾಯಣ, ಭಗವದ್ಗೀತೆ ಪಾರಾಯಣ, ಕೃಷ್ಣನ ಮಂತ್ರ ಯಾವುದು ಆಗುತ್ತೆ ಓಂ ನಮೋ ಭಗವತೆ ವಾಸುದೇವಾಯ, ಓಂ ಶ್ರೀ ಕೃಷ್ಣಾಯ ನಮಃ, ವಿಷ್ಣು ಸಹಸ್ರನಾಮ ಪಠಣೆ, ದುರ್ಗಾ ಆರಾಧನೆ, ರಾಮನಾಮ ಜಪಿಸೋದು, ರಾಮನಾಮ ಬರೆಯೋದು ಒಳ್ಳೆಯದು. ಹನುಮಾನ್ ಚಾಲೀಸ ಕೂಡ ಪಠಿಸಿ, ಹಸುಗೆ ಬೆಲ್ಲ ಗೋಧಿ ತಿನ್ನಿಸಿ. ಹ್ಯಾಪಿ ನ್ಯೂ ಇಯರ್. ಒಳ್ಳೆಯದಾಗಲಿ, ಶುಭವಾಗಲಿ. ರಾಧೆ ರಾಧೆ. ಹರೇ ಕೃಷ್ಣ.